ದೇವಿ ಒಬ್ಬ ಬಡ ತಾಯಿ. ಅವಳಿಗೆ ಒಬ್ಬ ಮಗಳಿದ್ದಳು. ದೇವಿ ರೈಲ್ವೆ ಸ್ಟೇಷನ್ನಲ್ಲಿ ಕೆಲಸ ಮಾಡುತ್ತಿದ್ದಳು. ಸ್ಟೇಷನ್ ಗುಡಿಸುವುದು, ಒರೆಸುವುದು, ಸಾಮಾನು ಹೊರುವುದು, ಟ್ರ್ಯಾಕ್ ಮೇಲಿದ್ದ ಕಸ ಎತ್ತುವುದು, ಹೀಗೆ ಅನೇಕ ತರಹವಾದ ಕೆಲಸವನ್ನು ಮಾಡುತ್ತಾ ತನ್ನ ಮಗುವನ್ನು ಪೋಷಿಸುತ್ತಿದ್ದಳು. ಈ ದಿನ ಬಹಳ ತಡವಾಗಿದೆ. ನನ್ನ ಮಗಳು ನನಗೋಸ್ಕರ ಎದುರು ನೋಡ್ತಾ ಇರ್ತಾಳೆ. ಮೊದಲೇ ಚಿಕ್ಕ ಮಗು, ಹಸುವು ತಡ್ಕೊಳಕ್ಕಾಗಲ್ಲ ಎಂದು ಬೇಗ ಬೇಗನೆ ನಡೆದುಕೊಂಡು ಮನೆಗೆ ಸೇರಿಕೊಳ್ಳುತ್ತಾಳೆ. ಆಗಲೇ ಪಾಪು ಹಸುವಿನಿಂದ ಅಳುತ್ತಿದ್ದಳು. ಅಮ್ಮನನ್ನು ನೋಡಿ ಅಮ್ಮ ಎಂದು ಕೂಗಿ ಓಡಿ ಬಂದು ಅಪ್ಪಿಕೊಂಡಳು. ಏನಮ್ಮ ಇಷ್ಟು ಲೇಟಾಗಿ ಬಂದೆ? ನಂಗೆ ಎಷ್ಟು ಹಸಿವಾಗುತ್ತೆ ಗೊತ್ತಾ? ನೀನು ಎಷ್ಟು ಹೊತ್ತಿಗೆ ಬರ್ತೀಯ ಅಂತ ಯಾವಾಗಿಂದ ಕಣ್ಬಿಟ್ಟು ಕಾಯ್ತಾ ಇದ್ದೆ ಗೊತ್ತಾ? ಇನ್ನೂ ಸ್ವಲ್ಪ ಲೇಟಾಗಿ ಬಂದಿದ್ರೆ ಹಸು ತಡ್ಕೊಳ್ದೆ ಸತ್ತು ಹೋಗ್ತಾ ಇದ್ದೆ. ಆ ಮಾತಿಗೆ ತಾಯಿಯ ಕಣ್ಣಿನ ತುಂಬಾ ನೀರು ಬರುತ್ತದೆ. ಈ ದಿನ ಕೆಲಸ ಹೆಚ್ಚಾಗಿದ್ರಿಂದ ನನಗೆ ಬರೋದು ಲೇಟ್ ಆಯ್ತು ಮಗು, ನನ್ನನ್ನು ಕ್ಷಮಿಸು. ಇನ್ಯಾವತ್ತೂ ಲೇಟಾಗಿ ಬರಲ್ಲ. ನಿನಗೆ ಇಷ್ಟವಾದ ಪುಳಿಯೋಗರೆ ಬಜ್ಜಿ ತಂದಿದ್ದೀನಿ, ತಗೋ. ಆಯ್, ಪುಳಿಯೋಗರೆ ಬಜ್ಜಿ ಎಂದು ತಾಯಿಯ ಹತ್ತಿರದಿಂದ ಪ್ಯಾಕೆಟ್ ತೆಗೆದು ತಿನ್ನಲಿಕ್ಕೆ ಶುರು ಮಾಡುತ್ತಾಳೆ. ಮಾರನೇ ದಿನ ತಾಯಿ ಮತ್ತೆ ಕೆಲಸಕ್ಕೆ ಹೋಗುತ್ತಿರುವಾಗ, ಅಮ್ಮ ಇವತ್ತು ಕೂಡ ನೆನ್ನೆ ಹಾಗೆ ಲೇಟಾಗಿ ಬರ್ತೀಯಾ? ಇಲ್ಲಮ್ಮ, ಇವತ್ತು ಬೇಗನೆ ಬರ್ತೀನಮ್ಮ. ನೀನು ಬರೋವರೆಗೂ ಮನೆಯಲ್ಲಿರೋದಕ್ಕೆ ಬಹಳ ಭಯವಾಗುತ್ತೆ ಅಮ್ಮ. ಹಾಗೆ ಭಯಪಡಬೇಡಮ್ಮ, ನಾನು ಇವತ್ತು ಬೇಗ ಬಂದ್ಬಿಡ್ತೀನಿ ಎಂದು ಹೇಳಿ ಕೆಲಸಕ್ಕೆ ಹೊರಟು ಹೋದಳು. ಆ ದಿನ ಕೂಡ ಕೆಲಸ ಹೆಚ್ಚಾಗಿ ಇದ್ದುದರಿಂದ ಬೇಗನೆ ಮನೆಗೆ ಬರಬೇಕೆಂದರೂ ಬರಲಾರದೆ ಹೋಗುತ್ತಾಳೆ. ಕೊನೆಗೆ ಆಕೆ ನಂತರ ಓಡೋಡಿ, ಪಾಪು ನನ್ನ ಎದುರು ನೋಡ್ತಾ ಇರ್ತಾಳೆ, ಭಯ ಪಡ್ತಾ ಇರ್ತಾಳೆ. ಅವಳಿಗೆ ಈ ದಿನ ಬೇಗನೆ ಬರ್ತೀನಿ ಅಂತ ಹೇಳಿದ್ದೆ ಎಂದು ಮನೆಗೆ ಬರುವ ಹೊತ್ತಿಗೆ ಮಗಳು ಗಡಗಡನೆ ನಡುಗುತ್ತಿದ್ದಳು. ಏನಾಯ್ತಮ್ಮ, ಯಾಕೆ ಹೀಗೆ ನಡುಗ್ತಾ ಇದೀಯಾ? ನಾನಿನ್ನು ಬಂದಿದ್ದೀನಲ್ಲ, ಇನ್ನೂ ಭಯ ಇಲ್ಲ ಎಂದು ಮಗಳನ್ನು ಮುಟ್ಟುತ್ತಾಳೆ. ಮಗಳ ದೇಹ ಸುಟ್ಟು ಹೋಗುತ್ತಾ ಇರುತ್ತದೆ. ಅಯ್ಯೋ, ನನ್ನ ಮಗಳಿಗೆ ಜ್ವರ ಬಂದ ಹಾಗಿದೆ ಎಂದು 2 ಕೈಗಳಿಂದ ಮಗಳನ್ನು ಎತ್ತಿಕೊಂಡು ಹತ್ತಿರದ ಹಾಸ್ಪಿಟಲ್ಗೆ ಓಡಿ ಹೋಗುತ್ತಾಳೆ. ಟೈಫಾಯ್ಡ್ ಜ್ವರ ಬಂದಿದೆ, ಬಹಳ ಆಯಾಸವಾಗಿದೆ, ರಕ್ತ ಕೊಡಬೇಕು. 2 ದಿನ ಹಾಸ್ಪಿಟಲಲ್ಲಿ ಇರಬೇಕಾಗಿ ಬರುತ್ತೆ, ಸ್ವಲ್ಪ ದುಡ್ಡು ಖರ್ಚಾಗುತ್ತೆ ಎಂದು ಹೇಳಿದರು ಡಾಕ್ಟರ್. ಅದನ್ನು ಕೇಳಿದ ತಕ್ಷಣ ಆಕೆಗೆ ಎದೆ ನಿಂತ ಹಾಗಾಯಿತು. ಅಯ್ಯೋ, ಅಷ್ಟು ದುಡ್ಡು ಈಗ ಎಲ್ಲಿಂದ ತರಲಿ? ಏನು ನನಗೆ ಈ ಪರಿಸ್ಥಿತಿ ದೇವ್ರೆ? ಅಮ್ಮ, ನೀನು ನನ್ನ ಪಕ್ಕದಲ್ಲೇ ಇರು, ಕೆಲ್ಸಕ್ಕೆ ಹೋಗ್ಬೇಡ, ನನಗೆ ಭಯವಾಗ್ತಾ ಇದೆ. ಹಾಗೆ ಪುಟ್ಟಿ, ನಾನು ಇಲ್ಲೇ ಇರ್ತೀನಿ, ನೀನೇನು ಭಯಪಡಬೇಡ. ನೀನು ಹಾಯಾಗಿ ನಿದ್ದೆ ಹೋಗು. ಇಲ್ಲ, ನಾನು ನಿದ್ದೆ ಮಾಡಲ್ಲ. ನಾನು ನಿದ್ದೆ ಮಾಡಿದ್ರೆ ನೀನು ಕೆಲ್ಸಕ್ಕೆ ಹೋಗ್ತೀಯಾ? ಅಯ್ಯೋ ಇಲ್ಲಮ್ಮ, ನಾನು ಹೋಗೋದಿಲ್ಲ. ಸರಿ ಆದರೆ ಎಂದು ನಿದ್ದೆ ಹೋದಳು. ನನ್ನ ಮಗಳಿಗೆ ಚಿಕಿತ್ಸೆ ಮಾಡಬೇಕು ಅಂದರೆ ದುಡ್ಡು ಬೇಕು. ನನ್ನ ಹತ್ತಿರವೇನು 1 ಪೈಸಾ ಕೂಡ ಇಲ್ಲ. ಮಾಡೋದೇನು ದೇವ್ರೆ ಎಂದು ಎಷ್ಟೋ ವ್ಯಥೆ ಪಡುತ್ತಾಳೆ. ಅಲ್ಲಿಂದ ನರ್ಸ್ ಹತ್ತಿರ ಹೋಗಿ, ನಾನು ಹೋಗಿ ನನ್ನ ಮಗಳ ಚಿಕಿತ್ಸೆಗಾಗಿ ದುಡ್ಡು ಹೊಂದಿಸ್ಬೇಕು. ನನ್ನ ಮಗಳನ್ನ ಸ್ವಲ್ಪ ನೋಡ್ಕೋತೀರಾ? ನನ್ನ ಮಗಳು ಇದ್ರೆ ನಿನಗಾಗಿ ಹಾಲು ಬ್ರೆಡ್ ತರ್ಲಿಕ್ಕೆ ಹೋಗಿದ್ದಾಳೆ ಅಂತ ಹೇಳ್ತೀರಾ? ಹಾ ಹಾಗೇನಮ್ಮ, ನಿಮಗೆ ಬಹಳ ಕೃತಜ್ಞತೆಗಳು ಅಮ್ಮ ಎಂದಳು. ತನಗೆ ತಿಳಿದವರೆಲ್ಲರ ಹತ್ತಿರ ಹೋಗಿ ಸಾಲ ಕೇಳಿದಳು. ಆದರೆ ಯಾರೂ ಸಹಾಯ ಮಾಡಲಿಲ್ಲ. ರೈಲ್ವೆ ಸ್ಟೇಷನ್ಗೆ ಹೋಗಿ ತನಗೆ ಕೆಲಸ ಕೊಟ್ಟ ಕಾಂಟ್ರಾಕ್ಟರ್ ಹತ್ತಿರ, ಅಯ್ಯ, ಮಗಳಿಗೆ ಆರೋಗ್ಯ ಸರಿಯಿಲ್ಲ, ನನಗೆ ಸ್ವಲ್ಪ ದುಡ್ಡು ಬೇಕಯ್ಯ. ಏನು, ಸಾಲ ಬೇಕಾ? ಹೇಗೆ ತೀರಿಸ್ತೀಯಾ? ನಿನಗೆ ಬರೋದು ಲಕ್ಷಗಳ ಸಂಬಳ ಅಲ್ಲ, ದಿನಕ್ಕೆ ಮಾಮೂಲಿ 100 ರೂಪಾಯಿ. ದುಡ್ಡು ತಗೊಂಡ ನಂತರ ನನಗೆ ಪಂಗನಾಮ ಹಾಕಿ ಓಡ್ಬೇಕು ಅಂತ ನೋಡ್ತಿದ್ಯಾ? ಸಾಲ ಇಲ್ಲ, ಗೀಲ ಇಲ್ಲ, 1 ರೂಪಾಯಿ ಕೂಡ ಕೊಡಲ್ಲ. ಹೋಗು ಇಲ್ಲಿಂದ, ಹೊರಟು ಹೋಗು. ಆ ತಾಯಿ ಅವನ ಕಾಲಿಗೆ ಬಿದ್ದು, ಅಯ್ಯ, ಚಿಕಿತ್ಸೆ ಸರಿಯಾಗಿ ನಡೆದಿದ್ರೆ ನನ್ನ ಮಗಳು ಸತ್ತು ಹೋಗ್ತಾಳಯ್ಯ. ನನ್ನ ತಲೆ ಅಡವಿಟ್ಕೊಂಡಾದ್ರೂ ಸರಿ, ನಿನ್ನ ಸಾಲ ತೀರಿಸ್ತೀನಿ, ದಯವಿಟ್ಟು ಕರುಣಿಸಿರಿ ಅಯ್ಯ. ನಿನಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗೋದಿಲ್ವಾ? ಎಂದು ಆಕೆಯ ಕುತ್ತಿಗೆ ಹಿಡಿದು ಹೊರಗೆ ದೂಡಿದನು. ಪಾಪ ತಾಯಿಗೆ ಏನು ಮಾಡಲು ತಿಳಿಯಲಾರದೆ ಪ್ಲಾಟ್ಫಾರ್ಮ್ ಮೇಲೆ ಕುಳಿತು ಅಳುತ್ತಾಳೆ. ಆಗ ಪ್ಲಾಟ್ಫಾರ್ಮ್ ಮೇಲೆ ಬಿದ್ದಿದ್ದ ಒಂದು ಪರ್ಸ್ ಕಾಣಿಸುತ್ತದೆ. ತೆಗೆದುಕೊಳ್ಳುವುದಾ ಬೇಡವಾ ಎಂದು ಸ್ವಲ್ಪ ಹೊತ್ತು ಆಲೋಚಿಸಿದಳು. ಬೇರೆ ದಾರಿ ಇಲ್ಲ ಎಂದು ತಿಳಿದು ಆ ಪರ್ಸನ್ನು ತೆಗೆದು ನೋಡುತ್ತಾಳೆ. ಅದರಲ್ಲಿ ಸ್ವಲ್ಪ ದುಡ್ಡಿರುತ್ತದೆ. ಆಗ ಆಕೆ ಸಂತೋಷದಿಂದ, ಈ ದುಡ್ಡಿಂದ ನನ್ನ ಮಗಳಿಗೆ ಚಿಕಿತ್ಸೆ ಕೊಡಬಹುದು, ಇನ್ನು ನನ್ನ ಮಗಳ ಪ್ರಾಣಕ್ಕೆ ಯಾವ ತೊಂದರೆನೂ ಇಲ್ಲ ಎಂದು ಅದನ್ನು ತೆಗೆದುಕೊಂಡು ಹೋಗಬೇಕು ಅಂದುಕೊಳ್ಳುತ್ತಿರುವಾಗ ಕಳ್ಳ ಕಳ್ಳ ಎಂದು ಅರಚುತ್ತಾನೆ ಒಬ್ಬ ವ್ಯಕ್ತಿ. ತಕ್ಷಣ ಪೊಲೀಸರು ಅಲ್ಲಿಗೆ ಬಂದು ಆಕೆಯನ್ನು ಹೊಡೆಯುತ್ತಾರೆ. ಹೊಡಿಬೇಡಿ ಸ್ವಾಮಿ, ಹೊಡಿಬೇಡಿ, ಈ ಪರ್ಸು ನನಗೆ ಸಿಕ್ಕಿದ್ದು, ನಾನು ಕಳ್ಳತನ ಮಾಡಿಲ್ಲ ಸ್ವಾಮಿ ಎಂದು ಎಷ್ಟೇ ಬೇಡಿಕೊಂಡರೂ ಕೂಡ ಕೇಳದೆ ಆಕೆಯನ್ನು ಚಚ್ಚುತ್ತಾರೆ. ಪಾಪ ಆಕೆ ದೇಹವೆಲ್ಲ ಗಾಯದಿಂದ ರಕ್ತ ಕಾರುತ್ತಾ ನಡೆಯಲಾರದೆ ನಡೆಯುತ್ತಾಳೆ.
ಮತ್ತೊಂದು ಕಡೆ ನಿದ್ದೆಯಿಂದೆದ್ದ ಪಾಪು ತನ್ನ ತಾಯಿ ಬ್ರೆಡ್ ತಗೊಂಡು ಬರುತ್ತಾಳೆ ಎಂದು ಕಾಯುತ್ತಾ ಇರುತ್ತದೆ. ನನ್ನ ಮಗಳನ್ನ ಬದುಕಿಸಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ನನ್ನ ಕಣ್ಮುಂದೆ ನನ್ನ ಮಗಳು ಸತ್ತು ಹೋಗೋದು ನಾನು ನೋಡಲಾರೆ. ನಾನು ಬದುಕಿರೋದೇ ಅವಳಿಗಾಗಿ. ಅವಳಿಲ್ದಿದ್ರೆ ನಾನು ಯಾರಿಗಾಗಿ ಬದುಕಬೇಕು? ಅದಕ್ಕೆ ನನ್ನ ಮಗಳಿಗಿಂತ ಮೊದಲೇ ನಾನೇ ಸತ್ತು ಹೋಗ್ತೀನಿ ಎಂದು ಆತ್ಮಹತ್ಯೆ ಮಾಡಿಕೊಳ್ಳಲಿಕ್ಕೆ ರೈಲ್ವೆ ಟ್ರ್ಯಾಕ್ ಮೇಲೆ ನಿಲ್ಲುತ್ತಾಳೆ. ಆಗಲೇ ಅವಳ ದೃಷ್ಟಿಯನ್ನು ಅಲ್ಲಿರುವ ಒಂದು ದೊಡ್ಡ ಬ್ಯಾಗ್ ಆಕರ್ಷಿಸುತ್ತದೆ. ಸುತ್ತಲೂ ನೋಡುತ್ತಾಳೆ, ಆದರೆ ಅಲ್ಲಿ ಯಾರೂ ಇಲ್ಲ. ಆ ಪ್ರದೇಶವೆಲ್ಲ ನಿರ್ಮಾನುಷ್ಯವಾಗಿರುತ್ತದೆ. ಹೋಗಿ ಬ್ಯಾಗ್ ತೆಗೆದು ನೋಡುತ್ತಾಳೆ. ಅದರ ತುಂಬಾ ದುಡ್ಡಿರುತ್ತದೆ. ಆಕೆಯ ಕಣ್ಣು ಆಶ್ಚರ್ಯದಿಂದ ನೋಡುತ್ತದೆ. ಸ್ವಲ್ಪ ಹೊತ್ತಿಗೆ ಸುಧಾರಿಸಿಕೊಂಡು ಆನಂದದಿಂದ, ದೇವ್ರೇ, ನನ್ನನ್ನು ಈ ದಿನ ಕರುಣಿಸಿದೀಯಾ? ನೀನು ಇದ್ದೀಯ ಸ್ವಾಮಿ, ಇದ್ದೀಯ ಎಂದು ಆ ಬ್ಯಾಗ್ ಅನ್ನು ತೆಗೆದುಕೊಂಡು ಹೋಗುತ್ತಾಳೆ. ತನ್ನ ಮಗಳಿಗೆ ಒಳ್ಳೆಯ ಚಿಕಿತ್ಸೆ ಕೊಡಿಸಿ ಕಾಪಾಡಿಕೊಳ್ಳುತ್ತಾಳೆ. ಮಗಳನ್ನು ಒಂದು ಒಳ್ಳೆಯ ಸ್ಕೂಲ್ನಲ್ಲಿ ಜಾಯಿನ್ ಮಾಡುತ್ತಾಳೆ. ತಾನು ಕೂಡ ತನ್ನ ಕೂಲಿ ಕೆಲಸ ಬಿಟ್ಟು ವ್ಯಾಪಾರ ಮಾಡುತ್ತಾ ತನ್ನ ಮಗಳ ಜೊತೆ ಸಂತೋಷದಿಂದ ಜೀವನ ಸಾಗಿಸುತ್ತಾಳೆ. ಮಾಧವಾಪುರ ಅನ್ನುವ ಗ್ರಾಮದಲ್ಲಿ ಶಿರೀಷಾ ಅನ್ನುವ ಸೊಸೆ, ವೀರಮ್ಮ ಅನ್ನುವ ಅತ್ತೆ ಇರುತ್ತಿದ್ದರು. ಶಿರೀಷಾ ತನ್ನ ಅತ್ತೆಯನ್ನು ತಾಯಿಯ ಹಾಗೆ ಭಾವಿಸಿ ಅವರ ಸೇವೆಯನ್ನು ಮಾಡುತ್ತಾ ಇರುತ್ತಿದ್ದಳು. ಅದಕ್ಕೆ ಎಲ್ಲ ಅತ್ತೆಯರ ಹಾಗೆ ಅಲ್ಲದೆ ವೀರಮ್ಮ ಸೊಸೆಯನ್ನು ಹಿಂಸೆ ಕೂಡ ಕೊಡದೆ ಒಳ್ಳೆಯ ಸ್ನೇಹಿತರ ಹಾಗೆ ಇದ್ದರು. ಶಿರೀಷಾ ಕೂಡ ಅಡಿಗೆ ಚೆನ್ನಾಗಿ ಮಾಡುತ್ತಾ ಇದ್ದಳು. ಶಿರೀಷಾ ಅತ್ತೆಯವರಿಗೆ ಊಟ ಬಡಿಸುತ್ತಾಳೆ. ವೀರಮ್ಮ ಊಟ ಮಾಡುತ್ತಾ, ಹಾ ಸೊಸೆ, ನಿನ್ನ ಅಡುಗೆ ಬಹಳ ಚೆನ್ನಾಗಿದೆ. ಇಷ್ಟು ರುಚಿಯಾಗಿ ಮಾಡೋದು ಎಲ್ಲಿ ಕಲ್ತ್ಕೊಂಡೆ? ನಮ್ಮ ಅಮ್ಮನ ಹತ್ರ ಕಲ್ತ್ಕೊಂಡೆ ಅತ್ತೆ. ಹೌದಾ? ಬಹಳ ರುಚಿಯಾಗಿದೆ ಸೊಸೆ. ಇಷ್ಟು ದಿನ ನನ್ನ ಕೈನಲ್ಲಿ ಸಪ್ಪೆ ಅಡುಗೆ ತಿಂದು ತಿಂದು ನಿನ್ನ ಮಾವಂಗೆ, ನಿನ್ನ ಗಂಡಂಗೆ, ಅಷ್ಟೇನಕ್ಕೆ ನನಗೆ ಕೂಡ ಬಾಯಿ ಸಪ್ಪೆ ಹೋಗಿತ್ತು. ನನಗೇನೋ ಅಡುಗೆ ಸರಿಯಾಗಿ ಬರುತ್ತಿಲ್ಲ. ಏನೋ ಆ ಬಂದ ಅಡುಗೆಯಿಂದನೇ ಇಷ್ಟು ದಿನನೂ ಕಾಲ ಕಳ್ಕೊಂಡು ಬಂದೆ. ಈಗ ಏನು ನಮ್ಮ ಪುಣ್ಯ ಅನ್ನೋ ಹಾಗೆ ದಿನವೂ ರುಚಿಕರವಾದ ಊಟ ಮಾಡ್ತಿದ್ದೀವಿ. ಆವಾಗವಾಗ ಅನ್ಸುತ್ತೆ, ಎಷ್ಟು ದುಡ್ಡಿದ್ರೇನು ಬಾಯಿಗೆ ರುಚಿಕರವಾದ ಊಟ ಸಿಕ್ಕಾಗ ಸಿಗೋ ಆ ತೃಪ್ತಿನೇ ಬೇರೆ ಇರುತ್ತೆ ಎಂದು ಸೊಸೆಯನ್ನು ಬಹಳ ಮೆಚ್ಚಿಕೊಳ್ಳುತ್ತಾಳೆ. ಒಂದು ದಿನ ಶಿರೀಷಾ ಹಪ್ಪಳ ಕರೆಯುತ್ತಿದ್ದಳು. ಹಾಲ್ನಲ್ಲಿ ಕುಳಿತಿದ್ದ ಅತ್ತೆ ಆ ಸುವಾಸನೆಗೆ, ಆಹಾಹಾಹಾ, ವಾಸನೆ ಹೀರ್ತಾ ಇದ್ರೆ ಹೊಟ್ಟೆ ತುಂಬ ಹೋಗ್ತಾ ಇದೆ. ಈ ದಿನ ನನ್ನ ಸೊಸೆ ಮಾಡೋ ಅಡುಗೆ ತುಂಬಾ ಸೊಗಸಾಗಿರುತ್ತೆ ಎಂದು ಊಟಕ್ಕಾಗಿ ಎದುರು ನೋಡುತ್ತಿದ್ದಳು. ಶಿರೀಷಾ ಅಡಿಗೆ ಪೂರ್ತಿ ಮಾಡಿ ಬಿಸಿ ಬಿಸಿಯಾಗಿ ಅತ್ತೆಗೆ ಊಟ ಬಡಿಸುತ್ತಾಳೆ. ಅತ್ತೆ ಲೊಟ್ಟೆ ಹೊಡೆದುಕೊಂಡು ಆಹಾ ಓಹೋ ಅಂತ ತಿನ್ನುತ್ತಿರುತ್ತಾಳೆ. ಇಷ್ಟರಲ್ಲಿ ಶಿರೀಷಾ ಅಡುಗೆ ಮನೆಗೆ ಹೋಗಿ ಕರಿದ ಹಪ್ಪಳವನ್ನು ತಂದು ಅತ್ತೆಗೆ ಕೊಡುತ್ತಾಳೆ. ಅದರ ರುಚಿ ನೋಡಿದ ಅತ್ತೆಗೆ ಮೈಂಡ್ ಧಿಮ್ ಅನ್ನುತ್ತೆ. ಆಹಾ, ಇಂಥ ರುಚಿಕರವಾದ ಹಪ್ಪಳನ ನಾನು ಯಾವತ್ತೂ ತಿಂದಿಲ್ವೇ? ಬಹಳ ಚೆನ್ನಾಗಿದೆ. ಇದನ್ನ ಎಲ್ಲಿಂದ ತಗೊಂಡು ಬಂದೆ? ನಾನು ಕೂಡ ಬಹಳ ಸಲ ತಗೊಂಡು ಬಂದೆ, ಆದ್ರೂ ಅವು ಇಷ್ಟು ರುಚಿಯಾಗಿರಲ್ಲ. ಇದು ಕೊಂಡ್ಕೊಂಡಿದ್ದಲ್ಲ ಅತ್ತೆ, ಸ್ವಂತ ನಾನೇ ತಯಾರು ಮಾಡಿದ್ದು. ಅದನ್ನು ಕೇಳಿ ಅತ್ತೆ ಆಶ್ಚರ್ಯ ಹೋಗುತ್ತಾರೆ. ಹೌದಾ? ನಿಮ್ಗೆ ಹಪ್ಪಳ ಕೂಡ ಮಾಡಕ್ ಬರುತ್ತೆ ಸೊಸೆ? ಭವಿಷ್ಯ ನಿಮ್ಮಮ್ಮ ಕಲಿಸಿದ್ದಾರೆ ಬಿಡು. ಆಗ ಶಿರೀಷಾ ಚಿಕ್ಕದಾಗಿ ನಗುತ್ತಾ, ಇಲ್ಲ ಅತ್ತೆ, ಇಲ್ಲಿಗೆ ಬಂದ್ಮೇಲೆ ಕಲ್ತ್ಕೊಂಡೆ. ಹೌದಾ? ಹೌದತ್ತೆ, ನಮ್ಮ ಮನೆಯಲ್ಲಿ ದಿನವೂ ರಾತ್ರಿ ಹೊತ್ತು ಅನ್ನ ಮಿಕ್ಕಿ ಹೋಗುತ್ತಲ್ಲ, ಮಾರನೇ ದಿನ ಅದು ತಂಗಳನ್ನ ಆಗುತ್ತೆ. ನೀವು ಬಿಸಾಕುವುದನ್ನ ನಾನು ಬಹಳ ಸಲ ನೋಡಿದ್ದೀನಿ. ಆಗಿನಿಂದ ಆ ಅನ್ನವನ್ನು ವೇಸ್ಟ್ ಆಗಿ ಬಿಸಾಡೋದಕ್ಕಿಂತ ಅದರಿಂದ ಹಪ್ಪಳ ಮಾಡಿದೆ. ನಾನು ಎಷ್ಟು ತಿಳುವಳಿಕೆ ಇದ್ರೂ ಅನ್ನ ಉಪಯೋಗಕ್ಕೆ ಬರಲ್ಲ ಅಂತ ಅದನ್ನ ಬಿಸಾಕ್ತಾ ಇದ್ದೆ. ನೀನು ಬುದ್ಧಿವಂತಳಾಗಿದ್ರಿಂದ ಆ ತಂಗಳನ್ನದಿಂದಲೂ ಕೂಡ ಹಪ್ಪಳ ಮಾಡಿದೆ. ನಿಜ ಹೇಳಬೇಕು ಅಂದ್ರೆ ಶಾಪಲ್ಲಿ ತಗೊಂಡು ಬಂದ ಹಪ್ಪಳ ಕೂಡ ಇಷ್ಟು ರುಚಿಯಾಗಿರಲ್ಲ ಸೊಸೆ. ಪ್ರತಿ ವಾರವೂ ಶ್ರೀರಾಮನವಮಿ ಸಂದರ್ಭದಲ್ಲಿ ನಮ್ಮ ಊರಿನ ದೇವಾಲಯದಲ್ಲಿ ದಿನಕ್ಕೊಂದು ಜನ ಅನ್ನದಾನ ಮಾಡುತ್ತಾರೆ. ಹಾಗೆ ನಾವು ಕೂಡ ಬರುವ ವಾರ ಅನ್ನದಾನ ಮಾಡ್ತಿದ್ದೇವೆ. ಈ ಸಲ ಅನ್ನದಾನದಲ್ಲಿ ನಿನ್ನ ಹಪ್ಪಳದ ರುಚಿ ಊರಿಗೆಲ್ಲ ತಿಳಿಬೇಕು. ಊರಿಗೆಲ್ಲ ನಮ್ಮ ಅನ್ನದಾನದ ಬಗ್ಗೆ ಹೇಳಬೇಕು, ಸರಿನಾ ಸೊಸೆ? ಹಾಗೆ ಅತ್ತೆ. ಹಾಗೆ ಆ ದಿನದಿಂದ ತಂಗಳನ್ನದಿಂದ ಬಹಳ ಹಪ್ಪಳ ಮಾಡಿ ಅನ್ನದಾನಕ್ಕಾಗಿ ಸಿದ್ಧಪಡಿಸುತ್ತಾಳೆ. ಆ ದಿನ ಬಂದೇ ಬಂದಿತು. ಶಿರೀಷಾ ಬಿಸಿ ಬಿಸಿಯಾಗಿ ಹಪ್ಪಳಗಳನ್ನು ಕರಿದು ಊಟದ ಜೊತೆಗೆ ಬಡಿಸುತ್ತಾಳೆ. ಆ ಹಪ್ಪಳ ತಿಂದವರೆಲ್ಲ ಶಿರೀಷಳ ಬಗ್ಗೆ ಹೊಗಳಿಕೆಯ ಮಳೆ ಸುರಿಸುತ್ತಾರೆ. ಅತ್ತೆ ಅಂದುಕೊಂಡ ಹಾಗೆ ಅವರ ಅನ್ನದಾನವೇ ಬಹಳ ಹೊಸದಾಗಿ ನಿಲ್ಲುತ್ತದೆ. ಅದಕ್ಕೆ ಕಾರಣ ಶಿರೀಷನ ಹಪ್ಪಳಗಳು. ಅತ್ತೆ ಅವಳನ್ನು ಎಷ್ಟೋ ಮೆಚ್ಚಿಕೊಳ್ಳುತ್ತಾರೆ. ಹಾಗೆ ಅದೇ ಸಮಯದಲ್ಲಿ ಅತ್ತೆಗೆ ಒಂದು ಮಿಂಚಿನಂತಹ ಆಲೋಚನೆ ಬಂದಿತು. ನೋಡಮ್ಮ ಸೊಸೆ, ಬಹಳ ರುಚಿಕರವಾದ ಹಪ್ಪಳ ಮಾಡ್ತಾ ಇದೆಯಾ. ಇದನ್ನ ನಾವು ವ್ಯಾಪಾರವಾಗಿ ಏನಕ್ಕೆ ತಗೊಳ್ಬಾರ್ದು?
ಖಚಿತವಾಗಿ ನೋಡಿದವರೆಲ್ಲ ಕೊಂಡ್ಕೋತಾರೆ. ನನಗೆ ಕೂಡ ಈ ಆಲೋಚನೆ ಬಂದಿತ್ತು ಅತ್ತೆ. ಈ ವಿಷಯದ ಬಗ್ಗೆ ನಿಮ್ಮ ಹತ್ರ ಮಾತಾಡೋಣ ಅಂತ ಅಂದ್ಕೊಂಡಿದ್ದೆ. ಇಷ್ಟರಲ್ಲಿ ನೀವೇ ಹೇಳಿದ್ರಿ. ಆದರೆ ಇನ್ನೂ ಆಲಸ್ಯ ಏನಕ್ಕೆ? ನಾವು ಈ ಊರ ಸೆಂಟರಲ್ಲಿ ಒಂದು ರೂಮ್ ಬಾಡಿಗೆ ತಗೊಂಡು ಅಲ್ಲಿ ಹಪ್ಪಳದ ವ್ಯಾಪಾರ ಶುರು ಮಾಡೋಣ ಎಂದು ತಕ್ಷಣ ಅಲ್ಲಿ ಒಂದು ಶಾಪನ್ನು ಬಾಡಿಗೆಗೆ ತೆಗೆದುಕೊಂಡು ಹಪ್ಪಳಗಳ ವ್ಯಾಪಾರ ಶುರು ಮಾಡುತ್ತಾರೆ. ಶಿರೀಷ ದೊಡ್ಡ ಬಾಂಡಲಿ ಇಟ್ಟು ದೊಡ್ಡ ದೊಡ್ಡ ಹಪ್ಪಳ ಕರಿಯುತ್ತಾ ಇದ್ದಳು. ಆ ಸುವಾಸನೆಗೆ ದಾರಿಯಲ್ಲಿ ಹೋಗುತ್ತಿದ್ದವರೆಲ್ಲೂ ಬಹಳ ಆಕರ್ಷಿತರಾಗುತ್ತಿದ್ದರು. ಶಾಪ್ ಮುಂದೆ ನಿಂತುಕೊಂಡು ಆ ಸುವಾಸನೆಯನ್ನು ಎಂಜಾಯ್ ಮಾಡುತ್ತಿದ್ದರು. ಅಷ್ಟೇ ಅಲ್ಲದೆ ಎಲ್ಲರೂ ಮುಗಿಬಿದ್ದು ಕೊಂಡುಕೊಳ್ಳುತ್ತಾರೆ. ರೋಡ್ ಮೇಲೆ ಕಾರ್ನಲ್ಲಿ ಹೋಗುತ್ತಿದ್ದವರು ಆ ಸುವಾಸನೆಗೆ ಆಕರ್ಷಿತರಾಗಿ ಕಾರ್ ನಿಲ್ಲಿಸಿ ಹಪ್ಪಳವನ್ನು ತೆಗೆದುಕೊಂಡು ಹೋಗುತ್ತಿದ್ದರು. ಹಾಟ್ ಆಗಿ ಅರ್ಧ ಗಂಟೆಯಲ್ಲಿ ಖರ್ಚಾಗಿ ಹೋಗುತ್ತದೆ. ಇನ್ನು ಎಷ್ಟೋ ಜನಕ್ಕೆ ಸಿಗುವುದಿಲ್ಲ ಕೂಡ. ಅತ್ತೆ, ನಾಳೆಯಿಂದ ಇನ್ನೂ ಹೆಚ್ಚು ಹಪ್ಪಳ ಮಾಡಬೇಕು. ನಮಗೆ ಒಬ್ಬ ಕೆಲಸದವಳು ಬೇಕು. ಮಾರನೇ ದಿನ ಒಬ್ಬ ಕೂಲಿ ಕೆಲಸದವನನ್ನು ಇಟ್ಟುಕೊಂಡು ಹಪ್ಪಳ ಕರಿಯುತ್ತಿದ್ದರು. ಎಷ್ಟು ಹಪ್ಪಳ ಕರೆದರೂ ಅರ್ಧ ಗಂಟೆಯಲ್ಲಿ ಖರ್ಚಾಗಿ ಹೋಗುತ್ತದೆ. ಆ ಹಪ್ಪಳದ ರುಚಿ ಆ ಬಾಯಿ ಈ ಬಾಯಿಯಿಂದ ಹೊರಟು ಸಿಟಿವರೆಗೂ ಹರಡುತ್ತದೆ. ಪ್ರತ್ಯೇಕವಾಗಿ ಹಪ್ಪಳಕ್ಕಾಗಿ ಕಸ್ಟಮರ್ಗಳು ತಂಡೋಪತಂಡವಾಗಿ ಬರುತ್ತಿರುತ್ತಾರೆ. ಅವರ ಹಪ್ಪಳದ ವ್ಯಾಪಾರ ದಿನದಿನಕ್ಕೂ 3 ಹೂವಿಗೆ 6 ಕಾಯಿಗಳ ಹಾಗೆ ಏರುತ್ತಾ ಇರುತ್ತದೆ. ಸ್ವಲ್ಪ ದಿನಕ್ಕೆ ವ್ಯಾಪಾರ ಹೆಚ್ಚು ಆಗಿದ್ದರಿಂದ ಅಲ್ಲಿಯೇ ಮತ್ತೊಂದು ದೊಡ್ಡ ರೂಮನ್ನು ಬಾಡಿಗೆಗೆ ತೆಗೆದುಕೊಳ್ಳುತ್ತಾರೆ. ಅಷ್ಟೇ ಅಲ್ಲ, ದೊಡ್ಡ ದೊಡ್ಡ ಫಂಕ್ಷನ್ಗೆ ಕೂಡ ಹಪ್ಪಳ ಬೇಕು ಅಂತ ಆರ್ಡರ್ ಬರುತ್ತಿರುತ್ತದೆ. ಹಾಗೆ ತಮಗೆ ತಿಳಿದ ವಿದ್ಯೆಯಿಂದ ಬಹಳ ಒಳ್ಳೆಯ ಹಪ್ಪಳ ಮಾಡಿ ಮಾರುತ್ತಿದ್ದರು.